ತಾರೀಕಿಂದ 7ನೇ ತಾರೀಕು ಒಳಗೆ ನಮ್ಮ ಸತೀಶ್ ಸಾವುಕಾರಗಳು ಬಂದು ಇಲ್ಲಿ ಹೇಳಿ ಏನು ಹೆಂಗ ಅನ್ನೋದನ್ನ ಮುಂದಿನ ತಾರೀಕು ಗೊತ್ತಾಕತಿ. ಇದಕ್ಕೆ ನೋಡಕ್ಕೆ ಆದಷ್ಟ ಎಲ್ಲ ರೈತರ ಪರವಾಗಿ ಕೇಳ್ಕೊತೀವಿ. ಸರ್ಕಾರದ ದುರುದ್ದೇಶದಿಂದ ಕೆಲವೊಂದು ರೈತರು ನಿರ್ವಹಣೆಗೆ ಕಬ್ಬಿನ ಕಳೆನಾಶಕವನ್ನು ಬಳಸಬೇಕಾಗಿದೆ. ಕಾರಣ ಇಷ್ಟೇ, ಇವೇನು ಗ್ಯಾರಂಟಿಗಳು ಕೊಡ್ತಾ ಇದ್ದಾರಲ್ಲ, ಇದರಿಂದ ರೈತರಿಗೂ ಸಮಸ್ಯೆ ಆಗಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ 3,500 ರೂಪಾಯಿ ಮಾತ್ರ. ನಿಮ್ಮ ಇತರ ಫಾಯ್ದೆ ಆಗಲಿ, ನಿಮ್ಮ ಇನ್ಕಮ್ ಆಗಲಿ ನಾವೇನು ವಿಚಾರ ಮಾಡ್ತಾ ಇಲ್ಲ. ಆದರೆ ಇಲ್ಲಿವರೆಗೆ 1 ವಾರಗಳಿಂದ ಸತತವಾಗಿ ಅಹೋರಾತ್ರಿ ಧರಣಿ ನಡೀತಾ ಇದ್ರೂ ಸಹ ಗುರ್ಲಾಪುರ ಕ್ರಾಸ್ನಲ್ಲಿ ಇವತ್ತಿನವರೆಗೆ ಯಾವುದೇ ಮಂತ್ರಿ ಆಗಲಿ, ನಮ್ಮ ಜಿಲ್ಲಾಧಿಕಾರಿಯಿಂದ ಬಿಟ್ಟು ಉಳಿದ ಯಾವುದೇ ಫ್ಯಾಕ್ಟರಿಯ ಮಾಲೀಕರಾಗಲಿ ಇನ್ನೂವರೆಗೆ ಬಂದಿರೋದಿಲ್ಲ. ಕಾರಣ ಈ ಒಂದು ಕಾಣ್ತಾ ಇದೆ. ನಿನ್ನೆ ಪೇಪರ್ನಲ್ಲಿ ನೋಡಬೇಕು, ಪ್ರತಿಯೊಂದು ಪೇಜ್ ಪ್ರತಿಭಟನೆ. ಯಾವುದೇ ಕಾರಣಕ್ಕೂ ಸರ್ಕಾರ ವಿಳಂಬ ಮಾಡದೆ ನಮ್ಮ ಈ ಕರೆಗೆ ಹೋಗ್ಬಿಟ್ಟು ಸರ್ಕಾರಿ ಮಾಲೀಕರ ಜೊತೆಗೆ ಒಂದು ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ಒಂದು ಯೋಗ್ಯವಾದಂತಹ ದರವನ್ನು ನಿಗದಿಪಡಿಸಬೇಕು. ಸಲ 500 ಆಗ್ಬೇಕಂತ ನಿಮ್ಮ ನಿರ್ಧಾರ ಎಲ್ಲ ರೈತರು ಟೋಟಲ್. ಅದ್ರ ಬಗ್ಗೆ ತಾವು ಇವತ್ತು ಪ್ರತಿಭಟನೆ ಹಂಚ್ಕೊಂಡ್ರಿ ಪಾಶಾಪುರದಾಗ. ಮುಂಜಾನಿಂದ ಇಲ್ಲಿ ತಗ ಏನೇನು ಪ್ರೋಗ್ರಾಮ್ ಮಾಡ್ರಿ, ನಿಮ್ಮ ಅಭಿಪ್ರಾಯ ಏನು? ಸ್ವಲ್ಪ ಮೊನ್ನೆ ದಿನ ಇದ್ರ ಸಂಬಂಧನ ನಿನ್ನೇನು ಹುಕ್ಕೇರಿ ಒಳಗೆ ಪ್ರತಿಭಟನೆ ಆಯ್ತು. ಅದ್ರ ಸಂಬಂಧ ನಾವು ಮೊನ್ನೆ ಮೀಟಿಂಗ್ ಕರೆದಿದ್ವಿ. ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಚರ್ಚೆ ಆಗಿ ನಿನ್ನೆ ದಿನ ಹುಕ್ಕೇರಿ ಬಂದ್ಗೆ ನಮ್ಮ ಪಾಶಾಪುರ ಹಾಗೂ ಸುತ್ತಮುತ್ತಲ ಎಲ್ಲ ಗ್ರಾಮದವರು ಅದಕ್ಕೆ ಸಹಕಾರ ಕೊಟ್ಟು, ಅದರ ಜೊತೆಗೆ ಹಿಂದೇನು ಮಾಡಿದೆವಪ್ಪ ಅಂತಂದ್ರೆ ಎಲ್ಲ ಹಿರಿಯರು, ಎಲ್ಲ ಸುತ್ತಮುತ್ತಲ ಎಲ್ಲ ರೈತರು ಕೂಡಿಕೊಂಡು ನಮ್ಮ ಗ್ರಾಮದ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಕೊಂಡು ಪೇಟೆ ಮುಖಾಂತರವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ದೊಳಗೆ ಈ ಅಶೋಕ ಸ್ತಂಭ ಏನದ ಇದರ ಒಂದು ಇಲ್ಲಿವರೆಗೆ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಏನು ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ ಈ ಎಲ್ಲ ಸುತ್ತಮುತ್ತಲ ಎಲ್ಲ ರೈತರು ಏನು ಪ್ರತಿಭಟನೆ ಮಾಡಕತ್ತಾರೆ. ಈಗ ದೊಡ್ಡ ಪ್ರಮಾಣದೊಳಗೆ ಕೊಲ್ಲಾಪುರ ಆಗಿರ್ಬೋದು, ನಮ್ಮ ಹುಕ್ಕೇರಿ ಆಗಿರ್ಬೋದು, ಶಂಕೇಶ್ವರ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಆಮೇಲೆ ಗೋಕಾಕ್ ಎಲ್ಲ ಕಡೆನೂ ಆಗಾಕತ್ತವು. ಎಲ್ಲ ಕಡೆ ಹೋಗಿದ್ರೆ ಅದಕ್ಕೆ ಬೆಂಬಲ ಸೂಚಿಸುವ ಸಲುವಾಗಿ ನಾವು ಅಲ್ಲೆಲ್ಲ ಹೋಗಿದ್ದೀವಿ. ಅದ್ರ ಜೊತೆಗೆ ಇದು ಈ ಒಂದು 10-20 ಹಳ್ಳಿಗಳ, ಯಾಕೆ ಪಾಶಾಪುರ ಒಂದು ಸೆಂಟ್ರಲ್ ಆಗಿರೋದ್ರಿಂದ, ವ್ಯಾಪಾರಿ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಸುತ್ತಮುತ್ತಲು ಕುಂದರಗಿ, ದಾಸನಟ್ಟಿ, ಪರಕ್ನಟ್ಟಿ, ಹಟ್ಟಿಯಾಲೂರು, ಮಾವನೂರು, ಗೊರ್ಚಿನಮಲಗಿ, ಕೆಸರೂರು, ಬಗನಾಳು, ಕರಗುಪ್ಪಿ, ಯಲ್ಲಾಪುರ, ಬಸಾಪುರಿ ಈ ಸುತ್ತಮುತ್ತಲು ಎಲ್ಲ ಗ್ರಾಮಗಳಿಗೆ ಪಾಶಾಪುರ ಒಂದು ಕೇಂದ್ರ ಬಿಂದು ಆಗಿರುವುದರಿಂದ ಈ ಎಲ್ಲ ರೈತರು ಸೇರಿಕೊಂಡು ಇಲ್ಲಿ ಪ್ರತಿಭಟನೆಯನ್ನು ಮಾಡುವ ನಿರ್ಧಾರ ಮಾಡಿಕೊಂಡು, ನಮ್ಮದು ಏನು ಬೇಡಿಕೆಪ್ಪ ಇವತ್ತು ರೈತ ಸಂಘದವರು ಹಾಗೂ ಇನ್ನಿತರ ಎಲ್ಲ ರೈತರು ಬೇಡಿಕೆ ಏನದ, ಈ ಸದ್ಯಕ್ಕೆ 3,000 ರೂಪಾಯಿ ಕೊಡಕತ್ತೀರಿ ಬಿಲ್ಲು, ಅದು 3,500 ರೂಪಾಯಿ ಆಗ್ಬೇಕು. ನಮಗೆ ಅಷ್ಟೇ ನಮ್ಮ ಬೇಡಿಕೆ ಇರೋದು. ನಾವೇನು ಜಾಸ್ತಿ ಕೇಳಕತ್ತಿಲ್ಲ. 3,500 ರೂಪಾಯಿ ನಕ್ಕಿ ಆಗ್ಬೇಕು. ಇಲ್ಲ ಮುಂದೆ ನೋಡೋಣ, 1 ಬಿಲ್ ಕೊಡೋಣ, 2 ಬಿಲ್ ಕೊಡೋಣ ಅಂತ ಈ ಮಾತುಗಳು ಬರಾಕತ್ತಾವ. ಪ್ಲೀಸ್ ಮಾಡು. ಎಲ್ಲ ರೈತರಿಗೆ ನಮಸ್ಕಾರಗಳು. ನಮ್ಮ ತಂದೆ ತಾಯಿಗಳು ಭಾಳ ಹೊಲಕ್ಕೆ ಕಷ್ಟಪಡತ್ತಾರ. ಅವ್ರ ಸಂಬಂಧಾಗಿ ಇದು ಕಬ್ಬಿನ ಬೆಲೆ 4,500 ಮಾಡಿಕೊಟ್ರೆ ಸಾಕು. ನಮ್ಮ ಜೀವನ ಹೆಂಗೋ ಜಾಗುತ್ತೆ. 20,000 ಕೇಳ್ತಿಲ್ಲ, ಬರೀ 4,500 ರೂಪಾಯಿ ಮಾಡಿಕೊಡೋದು ಅಷ್ಟೇ ಕೇಳೋದು.